ಬೆಳಗಾವಿಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿರೋ ಭಾರಿ ಅಗ್ನಿ ದುರಂತದಲ್ಲಿ 5 ಜನರು ಸಜೀವ ದಹನವಾಗಿರುವ ಶಂಕೆ ವ್ಯಕ್ತವಾಗಿದೆ. ಅಥಣಿಯ ಬಾಜಾರ್ ರಸ್ತೆಯಲ್ಲಿರುವ 5 ಅಂತಸ್ತಿನ ಕಟ್ಟಡದಲ್ಲಿದ್ದ ಸ್ವಾಮಿ ಕಲೆಕ್ಷನ್ ಬಟ್ಟೆ ಅಂಗಡಿಯಲ್ಲಿ ಈ ಬೆಂಕಿ ಆಕಸ್ಮಿಕ ಸಂಭವಿಸಿದೆ. ಘಟನೆಯಲ್ಲಿ ಅಂಗಡಿ ಮಾಲೀಕ ಮೃತ್ಯುಂಜಯ ಹಿರೇಮಠ್, ಪತ್ನಿ ಲಕ್ಷ್ಮಿ, ಮ್ಯಾನೇಜರ್ ಚನ್ನಬಸವ, ಕಾರ್ಮಿಕರಾದ ಗಿರೀಶ್, ಅಜಿತ್ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಈಗಾಗಲೇ 8 ಅಗ್ನಿಶಾಮಕ ದಳಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು, ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಪಾಟೀಲ್ ಭೇಟಿ ನೀಡಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದ್ದು, ಅಂಗಡಿಯಲ್ಲಿದ್ದ 6 ಸಿಲಿಂಡರ್ ಪೈಕಿ 4 ಸಿಲಿಂಡರ್ ಸ್ಫೋಟಗೊಂಡಿರೋದ್ರಿಂದ ಕಟ್ಟಡದ ಗೋಡೆ ಕುಸಿದು ಬಿದ್ದಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಕ್ಕಪಕ್ಕದ ಮನೆಗಳಲ್ಲಿದ್ದ ಜನರನ್ನ, ವಸ್ತುಗಳನ್ನು ತೆರವುಗೊಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದ್ವಾಡೆ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಅಲ್ಲಿ ಯಾವ ರೀತಿ ಸಾಗ್ತಾ ಇದೆ? ಈಗ ಎಷ್ಟು ಪ್ರಮಾಣದಲ್ಲಿ ಬೆಂಕಿಯನ್ನ ಅಲ್ಲಿ ನಂದಿಸಲಾಗಿದೆ? ಏನಂದ್ರೆ ಈಗಾಗಲೇ ಬೆಂಕಿ ನಂದಿಸಿದ ಕಾರಣ ಬರದಿಂದ ಸಾಗಿದೆ. ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಬೆಂಕಿಯನ್ನ ನಂದಿಸಿದ್ದಾರೆ. ಮತ್ತೆ ಹಿಂದೆ ಇರತಕ್ಕಂತ ಏನೋ ಒಂದು ಗೋಡೆ ಭಾಗಗಳಿಂದ ಬಿಟ್ಟು ಹೋಗಿದ್ದು, ಅಲ್ಲಿಂದ ಕೂಡ ಒಂದು ಒಳಗಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ರಕ್ಷಣಾ ಕಾರ್ಯ ಬರೆದು ಸಾಗಿದೆ. ಇದೀಗ ಬಂದ ಸುದ್ದಿ ಏನಂತಂದ್ರೆ, ದಾನಯ್ಯ ಹಿರೇಮಠ ಏನು ಅಂಗಡಿ ಮಾಲಕರಿದ್ದಾರೆ, ಅವರ ಮಗ ಮತ್ತು ಸೊಸೆಯನ್ನು ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಹೃದಯಾಘಾತ ಆಗಿದೆ ಅಂತ ತಿಳಿದು ಬಂದು ಈಗಾಗಲೇ ಅವರನ್ನ ಅವರ ಮನೆಯಲ್ಲಿನ ಚಿಕಿತ್ಸೆ ನೀಡಲಾಗ್ತದೆ. ಹೀಗಾಗಿ ಒಂದು ಬಹಳಷ್ಟು ದೊಡ್ಡ ಘಟನೆ ಅಂತಾನೆ ಹೇಳ್ಬೋದು. ಮತ್ತೆ ಅಲ್ಲಿ ಸ್ಥಳಕ್ಕೆ ಎಲ್ಲ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಜೊತೆಗೆ ಏನೋ ಎಸ್ಕಾಂ ಅಧಿಕಾರಿಗಳು ಏನೋ ಆ ತರ ಶಾರ್ಟ್ ಸರ್ಕ್ಯೂಟ್ ಆಯ್ತು, ಮತ್ತೆ ಎಷ್ಟು ಕರೆಂಟ್ ಫ್ಲೋ ಇತ್ತು ಅದ್ರಲ್ಲಿ ಅಂತ ಒಂದು ಮಾಹಿತಿಯನ್ನ ಈಗಾಗಲೇ ಪಡಿತಾ ಇದ್ದಾರೆ. ಸೌಮ್ಯ, ಓಕೆ ದಿಲೀಪ್, ಈಗ ಎಷ್ಟು ಅಗ್ನಿಶಾಮಕ ದಳಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ? ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅಗ್ನಿಶಾಮಕ ದಳಗಳನ್ನ ಕರೆಸಿಕೊಳ್ಳಲಾಗಿದೆಯಾ? ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ? ಹೌದು, ಈಗಾಗಲೇ ಏನಂತಾರೆ, ಅಥಣಿ ತಾಲೂಕಿನ ಇರ್ತಕ್ಕಂಥ ಎಲ್ಲ ಅಗ್ನಿಶಾಮಕ ಸೇವೆಗಳನ್ನು ಈಗಾಗಲೇ ಏನೊಂದು ಟ್ಯಾಂಕರ್ಗಳಲ್ಲಿ ತರಿಸಲಾಗಿದೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಸುಮಾರು 4 ಏನೋ ಒಂದು ಶುಗರ್ ಫ್ಯಾಕ್ಟರಿ ಇದೆ. ಆ ಶುಗರ್ ಫ್ಯಾಕ್ಟರಿ ಏನು ಅಗ್ನಿಶಾಮಕ ಸೇವೆ ಅವರನ್ನು ಕೂಡ ಈಗಾಗಲೇ ತರಿಸಲಾಗಿದೆ. ಹೀಗಾಗಿ ಸುಮಾರು 12ರಿಂದ 13 ಈಗಾಗಲೇ ತಮ್ಮ 13 ಅಗ್ನಿಶಾಮಕ ಸೇವೆಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 56ಕ್ಕೂ ಹೆಚ್ಚು ಜನ ಅಗ್ನಿಶಾಮಕ ಸೇವೆಯವರು ಅಲ್ಲಿ ತಮ್ಮ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಏನು ಸಾರ್ವಜನಿಕರು ಕೂಡ ಬಹಳಷ್ಟು ನೂಕುನುಗ್ಗುಲ ಮಾಡ್ತಾ ಇದ್ದಾರೆ. ಎಲ್ಲ ಜನರನ್ನು ನೋಡ್ಬೇಕು, ಏನೋ ಯಾವ ತರ ಅಂತೇಳಿ ಜನರಿಗೆ ಒಂದು ಕುತೂಹಲ ಕೂಡ ಇದೆ. ಜೊತೆಗೆ ಏನಂತ ಈ ತರ ಒಂದು ಘಟನೆ ಆದದ್ದು ಒಂದು ಕೂಡ ಇದೆ. ಹೀಗಾಗಿ ಅಲ್ಲಿ ಏನಿರ್ತಕ್ಕಂಥ ಪೊಲೀಸರು ಬಹಳಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಜನರನ್ನ ನಿಯಂತ್ರಿಸಲಿಕ್ಕೆ. ಮತ್ತೆ ಅಲ್ಲಿರ್ತಕ್ಕಂಥ ಏನೋ ಒಂದು 8 ಜನ ಈಗಾಗಲೇ ಏನು ಕಾಣೆಯಾಗಿದ್ರೆ, ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲ ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ಟಿದೆ. ಸೌಮ್ಯ, ಓಕೆ ದಿಲೀಪ್, ಏನು ಮುಂಜಾಗ್ರತಾ ಕ್ರಮವಾಗಿ ಅಕ್ಕಪಕ್ಕದ ಮನೆಯವರನ್ನ ಕೂಡ ಅಲ್ಲಿ ಖಾಲಿ ಮಾಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಬೆಂಕಿ ಅಕ್ಕಪಕ್ಕದ ಮನೆಗೂ ಹರಡೋ ಸಂಭವ ಏನಾದ್ರೂ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದೆಯಾ, ಹೇಗೆ? ಇಲ್ಲ, ಈಗಾಗಲೇ ಏನಂತಾರೆ, ಬೆಂಕಿ ಏನೋ ಒಂದು ಕಂಟ್ರೋಲ್ಗೆ ಬಂದಿದೆ. 80ಕ್ಕೂ ಹೆಚ್ಚು ಬೆಂಕಿಯನ್ನ ಕಂಟ್ರೋಲ್ ನಿಯಂತ್ರಣ ತರಲಿಕ್ಕೆ ಎಲ್ಲ ಅಲ್ಲಿ ಇರ್ತಕ್ಕಂಥ ರಕ್ಷಣಾ ಕಾರ್ಯದವರು ಸಹ ಪಡಿದ್ದಾರೆ. ಈಗಾಗಲೇ 80ಕ್ಕೂ ಹೆಚ್ಚು ಬೆಂಕಿ ನಿಯಂತ್ರಣ ಬಂದಿದೆ. ಆದ್ರೆ ಒಂದು ಆತಂಕ ಏನಿದೆ ಅಂತಾರೆ, ಸುಮಾರು ಏನು ಬಿಲ್ಡಿಂಗ್ ಅಲ್ಲಿ 6 ಸಿಲಿಂಡರ್ ಅಡಿಗೆ ಅನಿಲ ಸ್ಫೋಟ ಸಿಲಿಂಡರ್ ಆಗಿತ್ತು. ಅದರಲ್ಲಿ 4 ಸಿಲಿಂಡರ್ ಈಗಾಗಲೇ ಸ್ಫೋಟ ಆಗಿದೆ. ಇನ್ನೂ 2 ಸಿಲಿಂಡರ್ ಬಾಕಿ ಇರೋದ್ರಿಂದ ಅದು ಯಾವಾಗ ಸ್ಫೋಟ ಆಗುತ್ತೆ ಅಂತ ಹೇಳಿ ಒಂದು ಹೆದರಿಕೆ ಇದೆ. ಹಾಗಾಗಿ ಅಲ್ಲಿ ಏನಂತಾರೆ, ಸುತ್ತಮುತ್ತಲ ಸ್ಥಳಗಳಿರ್ತಕ್ಕಂಥ ಎಲ್ಲ ಜನರನ್ನ ಈಗಾಗಲೇ ಖಾಲಿ ಮಾಡಿಸಿ ಸುರಕ್ಷಿತ ಸ್ಥಳಗಳು ಇದ್ದಾರೆ. ಅಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಭಾಗಿಸಾಗಿದೆ. ಮತ್ತೆ ಈಗಾಗಲೇ ಏನಂತಾರೆ, ಎಲ್ಲ ಕಿಟಕಿಯ ಬಾಗಿಲುಗಳನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಕ್ಕ ಒಂದು ಪ್ರಯತ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೌಮ್ಯ, ಓಕೆ ದಿಲೀಪ್, ಅಂಗಡಿ ಮಾಲೀಕರಿಗೆ ಏನು ಹೃದಯಾಘಾತ ಆಗಿದೆ ಅಂತ ಹೇಳಿದ್ರೆ, ಈಗ ಅವರ ಪರಿಸ್ಥಿತಿ ಯಾವ ರೀತಿ ಇದೆ? ಹೌದು, ಇದೀಗ ತಾನೇ ಏನಂತಾರೆ, ಈ ಹಿಂದಿನ ಒಂದು ಇದೀಗ ತಾನೇ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಂತ ಏನ್ ದಾನಯ್ಯ ಹಿರೇಮಠ ಅವರನ್ನೇ ಅದನ್ನೆಲ್ಲ ಒಂದು ಮಾಹಿತಿ ಹೇಳ್ತಿದ್ರು. ಯಾಕಂತಂದ್ರೆ ಸುಮಾರು 5 ಗಂಟೆಗೆ ಮೃತ್ಯುಂಜಯ ಹಿರೇಮಠ ಏನಿದ್ರೆ ನನಗೆ ಫೋನ್ ಮಾಡಿದ್ರು. ಅವ್ರು ಬಹಳಷ್ಟು ಕೆಳಗಡೆ ಹೊಗೆ ಬರ್ತಾ ಅಂತ ಹೇಳಿದ್ರು. ಈಗಾಗ ಏನು ಒಂದು 12ರಿಂದ 13 ಏನೋ ಒಂದು ಲಾಕರ್ಗಳಿದೆ. ಆ ಲಾಕರ್ಗಳ ಎಲ್ಲವನ್ನೂ ಕೂಡ ಏನು ಹೊರಗಡೆ ಬರ್ಲಿಕ್ಕೆ ಬಾಗಿಲ ಡೋರ್ಗಳಿದೆ. ಆ ಡೋರ್ಗಳಿಗೆಲ್ಲವೂ ಕೂಡ ಅವರು ಲಾಕ್ ಮಾಡ್ಕೊಂಡು ಒಳಗಡೆ ಇದ್ರು. ಹೀಗಾಗಿ ಎಲ್ಲ ಚಾವಿ ನನ್ನ ಹತ್ರ ಇದಾವ ಅಂತ ಹೇಳಿ ಒಂದು ತಂದೆಗೆ ತಿಳಿಸಿದಂತ ಮೃತ್ಯುಂಜಯ ಹಿರೇಮಠ ಅವರು ಏನು 5 ಗಂಟೆಗೆ ಅವ್ರು ಸ್ವಿಚ್ ಆಫ್ ಆಗಿತ್ತು ಮೊಬೈಲ್. ಅದಾದ ನಂತರ ಅವ್ರ ಮೊಬೈಲ್ ತಾಗ್ತಲ್ಲ. ಹೀಗಾಗಿ ಎಲ್ಲ ವಿಷಯನ ತಿಳಿದಂತ ಏನು ಒಂದು ದಾನಯ್ಯ ಹಿರೇಮಠ ಇದ್ದಾರೆ, ಅವರಿಗೆ ಲಘು ಹೃದಯಾಘಾತ ಆಗಿದೆ. ಹೀಗಾಗಿ ಅಲ್ಲಿ ಅವರ ಮನೆಯಲ್ಲೇ ಚಿಕಿತ್ಸೆ ಪಡಲಾಗ್ತದೆ. ಮತ್ತೆ ಹೆಚ್ಚಿನ ಒಂದು ಚಿಕಿತ್ಸೆಗೆ ಈಗಾಗಲೇ 108 ಆಂಬ್ಯುಲೆನ್ಸ್ ಕೂಡ ಈಗಾಗಲೇ ಅಲ್ಲಿ ತರಿಸಲಾಗಿದೆ. ಸೌಮ್ಯ,
ಓಕೆ, ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ್ ಸವದಿ ಅವರೇ ಹೇಳಿ, ಈಗ ಬೆಳ್ಳಂಬೆಳಗ್ಗೆನೇ ಒಂದು ಭಾರಿ ಅನಾಹುತ ಸಂಭವಿಸಿದೆ, ಅಗ್ನಿ ಆಕಸ್ಮಿಕ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಾ? ನೋಡಿ ಮೇಡಮ್, ನಾನು ನಿನ್ನೆನೆ ಅಥಣಿಯಿಂದ ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ. ಹ್ಮ್ ಬೆಳಗಿನ 5:45 ಗಂಟೆಗೆ ನನಗೊಬ್ಬ ಸ್ನೇಹಿತರು ಫೋನ್ ಮಾಡಿ, ಇವತ್ತು ಸ್ವಾಮಿ ಕಲೆಕ್ಷನ್ ಒಂದು ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಿದೆ, ಹ್ಮ್ ಬಹಳ ದೊಡ್ಡ ಅನಾಹುತ ಆಗ್ತಕ್ಕಂತ ಒಂದು ಸಂದರ್ಭ ಇದೆ ಅಂತಕ್ಕಂತ ಒಂದು ಮಾಹಿತಿಯನ್ನು ಕೊಟ್ಟ ಮೇಲೆ ನಾನು ಸಂಬಂಧಪಟ್ಟಂತ ತಹಶೀಲ್ದಾರಿಗೆ, ಅಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಇನ್ನುಳಿದಿರ್ತಕ್ಕಂಥ ಎಲ್ಲಾ ಅಧಿಕಾರಿ ಅಗ್ನಿಶಾಮಕ ದಳದವರಿಗೆ ನಾವು ನೇರವಾಗಿ ಫೋನ್ ಮಾಡಿ ಅವರಿಗೆ ತಕ್ಷಣ ಅಲ್ಲಿ ಹೋಗ್ಬೇಕು, ಅದನ್ನ ಬೆಂಕಿಯನ್ನ ನಿಯಂತ್ರಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನಾನು ಕೊಟ್ಟೆ. ಹ್ಮ್ ಆದ್ರೆ ಅನೇಕ ಜನ ಸಿಬ್ಬಂದಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಎಲ್ಲರೂ ಕೂಡ್ಕೊಂಡು ಇವತ್ತು ಸಾಕಷ್ಟು ಪ್ರಯಾಸ ಮಾಡಿ ಅಲ್ಲಿ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನನಗೆ ಸಂಪರ್ಕದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಹ್ಮ್ ಬಹುಶಃ ಒಂದು ದುರ್ದೈವದ ಸಂಖ್ಯೆ, ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇದೊಂದು ದೊಡ್ಡ ಬಟ್ಟೆ ಅಂಗಡಿ ವ್ಯಾಪಾರದಲ್ಲಿ ಇರ್ತಕ್ಕಂಥ ಒಂದು ಸ್ವಾಮಿ ಕಲೆಕ್ಷನ್ ಅಲ್ಲಿ ಮೃತ್ಯುಂಜಯ ಅಂತಕ್ಕಂಥ ಮತ್ತು ಅವ್ರ ಸಂಗಡಿಗರು ಸುಮಾರು 5 ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ಈಗಾಗಲೇ ನಾನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಬಹಳ ದುಃಖದಿಂದ ಒಂದು ಮಾತನ್ನು ಹೇಳ್ಬೇಕಾಗುತ್ತೆ. ಇಂಥ ಒಂದು ದುರಂತದಲ್ಲಿ ಮಾಡಿದಿರ್ತಕ್ಕಂಥ ಜನರಿಗೆ ಆ ಭಗವಂತ ಒಂದು ವಿಶ್ರಾಂತಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಂಥ ದುರಂತ ಆಗಿರ್ತಕ್ಕಂಥದಕ್ಕೆ ನಾನು ವಿಷಾದವನ್ನು ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಓಕೆ, ಲಕ್ಷ್ಮಣ್ ಸವದಿ ಅವರೇ, ಈಗ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಕಟ್ಟಡವೇ ಹೊತ್ತಿ ಉರಿತಾ ಇದೆ. ಸೊ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ? ಬರದಿಂದ ಬೆಂಕಿಯನ್ನ ನಂದಿಸುವಂತಹ ಕಾರ್ಯಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಲಾಗಿದೆ? ಈಗಾಗಲೇ ಅಗ್ನಿಶಾಮಕ ದಳದವರು ಬಂದು ಸಾಕಷ್ಟು ಪ್ರಯಾಸವನ್ನು ಮಾಡಿ ಅದನ್ನ ಒಂದು ಹತೋಟಿಗೆ ಈಗಾಗಲೇ ತಂದಿದ್ದಾರೆ. ಮತ್ತೆ ಇನ್ನು ಕೂಡ ಅದು ಇನ್ನೂ ಮಧ್ಯಾಹ್ನದವರೆಗೂ ಕೂಡ ಅದು ಸಂಪೂರ್ಣ ನಿಯಂತ್ರಣ ಬರ್ತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಹುಶಃ ಅದನ್ನ ಮಧ್ಯಾಹ್ನದವರೆಗೆ ಒಂದು ನಿಯಂತ್ರಣ ಆಗಿ ಒಂದು ಬಹಳ ದೊಡ್ಡ ದುರಂತ ಆಗಿರ್ತಕ್ಕಂಥ ಒಂದು ಸಂಗತಿ, ಸಾಕಷ್ಟು ಬಟ್ಟೆಯಲ್ಲಿ ಇರ್ತಕ್ಕಂಥದ್ದನ್ನು ಕೋಟ್ಯಾಂತರ ರೂಪಾಯಿ ಹಣ ಆಗಿರ್ತಕ್ಕಂಥದ್ದು ಕೂಡ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೀನಿ. ನಾನು ಇವತ್ತು ಸಾಯಂಕಾಲ ವಾಪಸ್ ಮತ್ತೆ ಅಥಣಿಗೆ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಒಂದು ದುರಂತದಲ್ಲಿ ನಡೆದಿರ್ತಕ್ಕಂಥ ಮನೆಗೆ ಹೋಗಿ ಭೇಟಿ ಕೊಡ್ತೀನಿ, ಅವರಿಗೆ ಶಾಂತವನ್ನು ಹೇಳ್ತಕ್ಕಂಥದ್ದು ಅದನ್ನೆಲ್ಲವನ್ನು ಪರಿಶೀಲನೆ ಮಾಡ್ಲಿಕ್ಕೆ ನಾನು ಇವತ್ತು ಪುನಃ ಮತ್ತೆ ಅಥಣಿಗೆ ಹೋಗ್ತಾ ಇದ್ದೀನಿ. ಓಕೆ ಲಕ್ಷ್ಮಣ್ ಸವದಿ ಅವರೇ, ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಶಾರ್ಟ್ ಸರ್ಕ್ಯೂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಬಟ್ಟೆ ಅಂಗಡಿಗಳಿರಬಹುದು ಅಥವಾ ಪ್ಲಾಸ್ಟಿಕ್ ಗೂಡ್ಸ್ ಅಂಗಡಿಗಳಿರಬಹುದು, ಪದೇ ಪದೇ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಡೀ ಕಟ್ಟಡವೇ ಬೆಂಕಿಗೆ ಆಹುತಿಯಾಗುವಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತೀರಾ? ಇದಕ್ಕೇನಾಗುತ್ತಮ್ಮ, ಇದಕ್ಕೆ ಅನ್ನೋದಕ್ಕಿಂತಲೂ ಕೂಡ ಆಯಾ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡದ ಮಾಲೀಕರು ಕೂಡ ಅದನ್ನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ಖಾಸಗಿ ಕಟ್ಟಡದಲ್ಲಿ ಸರ್ಕಾರದವರಾಗ್ಲಿ ಅಥವಾ ಅಧಿಕಾರಿಗಳ ಹೋಗಿ ಅದನ್ನ ಪ್ರತಿಯೊಂದು ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿ. ಆದ್ರೆ ಪ್ರತಿಯೊಂದು ಅಂಗಡಿಕಾರರು ಇರ್ಬೋದು, ಮನಿ ಮಾಲೀಕರು ಇರ್ಬೋದು, ಅಂತ ಕಟ್ಟಡದಲ್ಲಿ ತಾವು ಮುಂಜಾಗ್ರತೆ ವಹಿಸಿಕೊಂಡು ಅಂತ ಒಂದು ಅಗ್ನಿ ದುರಂತ ಆಗ್ಲಿಕ್ಕೆ ಏನ್ ಕಾರಣಗಳಿರ್ತಾವ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದ ಕ್ರಮ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಓಕೆ, ಧನ್ಯವಾದ ಲಕ್ಷ್ಮಣ್ ಸವದಿ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ.